ಮೊನ್ನೆ ಈ ಮಟ್ಟಣ್ಣ ಒಂದ್ ಕಡೆ ಪುಂಕ್ತಿದ್ದ, ಏನಪ್ಪ ಅಂತ ಕೇಳಿಸ್ಕೊಂಡ್ರೆ ಈ ತಿಮ್ರೋಡಿ ಇದೆಯಲ್ಲ ಇದು ಆಂಟಿಸಿಪೇಟ್ ಬೇಲ್ ತಗೊಳ್ಳೋದಕ್ಕೆ ಒಪ್ಪೋದೇ ಇಲ್ವಂತೆ. ನಾನು ಬೆಲೆ ತಗೊಳ್ಳಲ್ಲ, ಅರೆಸ್ಟ್ ಮಾಡ್ತಾರ ಮಾಡ್ಲಿ ಅನ್ನೋದಂತೆ. ಕಟ್ಟು ಮಾಡಿದ್ರೆ ಮೊನ್ನೆ ಗನ್ ಕೇಸಲ್ಲಿ ತಿಮ್ರೋಡಿ ಮನೆಗೆ ನೋಟಿಸ್ ಕೊಡೋಕೆ ಅಂತ ಪೊಲೀಸರು ಹೋದ್ರೆ ಅಣ್ಣ ಎಸ್ಕೇಪು, ಓಡು ಮಹೇಶ್ ಅಣ್ಣ ಓಡು ಅಷ್ಟೇ. ಇಷ್ಟಕ್ಕೂ ತಿಮ್ರೋಡಿ ಮನೆ ಇರೋದು ಏರ್ ಗನ್ ಅಂತೆ. ತೋಟಕ್ಕೆ ಬರೋ ಈ ಕೋತಿಗಳು ಓಡಿಸೋದಕ್ಕೆ ಇಟ್ಕೊಂಡವ್ರಂತೆ. ಏರ್ ಗನ್ ಆದ್ರೂ ಸ್ವಲ್ಪ ಹೆವಿ ಇರೋ ಗನ್ಗೆ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇಲ್ಲ ಅಂತಂದ್ರೆ ಆರ್ಮ್ಸ್ ಆಕ್ಟಲ್ಲಿ ಬೇಲ್ ಸಿಗಲ್ಲ, ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಿರಲಿ, ಈ ಜಯಂತು ದಿನೇಶ್ ಗಾಣಿಗ ಅಂತ ಇದಾರಲ್ಲ, ನಮ್ಮ ತಿಮ್ರೋಡಿ ಗ್ಯಾಂಗಿನ ಸೌಕರ್ಯ ಸಹಚರರು, ಇವರು ಇದ್ದಕ್ಕಿದ್ದಂಗೆ ನಮ್ಮ ಬಿಗ್ ಬಾಸ್ ಜಗ್ಗಣ್ಣನ ಮನೆಯಲ್ಲಿ ಪ್ರತ್ಯಕ್ಷ ಆಗ್ಬಿಡೋದ. ಅಲ್ಲಿ ಜೋರ್ ಮಾತುಕತೆ, ಏನು ಇದು ಬೆಂಕಿ ಬಿರುಗಾಳಿ, ಇವ್ರದ್ದೇನಪ್ಪ ಹಿಂಗೆ ನಮ್ಮ ಜಗ್ಗಣ್ಣನ ಮನೆಯಲ್ಲಿ ಕಾಂಪಿಟೇಷನ್ ಕೊಡ್ತಿದಾರಲ್ಲ ಅಂತ ನೋಡಿದ್ರೆ SIT ಅವ್ರ ಮೇಲೆ ಮುರ್ಕೊಂಡು ಬಿದ್ದವ್ರೆ. SIT ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. SIT ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಹಿಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ. SIT ಅವರು ಈ ತನಿಖೆಯನ್ನು ಹಾಳು ಮಾಡ್ಲಿಕ್ಕೆ ಇನ್ನು ಅಲ್ಲಿ ಹೋಗ್ಲೇ ಇಲ್ಲ. ಆದ್ರೆ ಇವರಿಗೆ ಸತ್ಯ ಬೇಡ ಇತ್ತು. ಸತ್ಯ ಬೇಕಿದ್ರೆ ಖಂಡಿತವಾಗಿ ಹುಡ್ತಾ ಇದ್ರು. ಅವ್ನು ಹೇಳೋ ಎಲ್ಲ ಸ್ಥಳದಲ್ಲೂ ಹುಡ್ತಾ ಇದ್ರು. ಅವರಿಗೆ ಈ ಪ್ರಕರಣವನ್ನು ಹಳ್ಳೆ ಹಿಡಿಸಬೇಕಿತ್ತು, ಅದನ್ನ ಹಿಡಿಸಿದ್ದಾರೆ. ಇವರಿಗೆ ಏನಾದ್ರೂ ಒಂದು ಒತ್ತಡ ಇರಬೇಕು, ಇನ್ನೇನ್ ಬೇರೆ ರೀತಿ ಏನಾದ್ರೂ ಅವರಿಗೆ ಏನಾದ್ರೂ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗಲ್ಲ. ಬ್ರೀಫ್ ಕೇಸ್ ಏನಾದ್ರು ಬಂದಿರಬಹುದಾ ಅಂತ ಅಷ್ಟೇ ತಿಳ್ಕೊಳ್ಬೇಕಾಗುತ್ತೆ.